ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತು ಸಮ್ಮರ್ ಡ್ರಿಂಕ್ಸ್ ಸೌತೆಕಾಯಿ ಜ್ಯೂಸ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು ಒಂದು ಸೌತೆಕಾಯಿನ ಸಿಪ್ಪೆ ಎಲ್ಲ ತೆಗೆದು ಈ ಥರ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಹಾಗೆ ಇದಕ್ಕೇನೆ ಸ್ವಲ್ಪ ಪುದೀನ ಎಲೆ ತಗೊಂಡಿದ್ದೀನಿ, ಒಂದು 1/4 ಕಪ್ ಆಗೋಷ್ಟು. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ, ಒಂದು ನಿಂಬೆಹಣ್ಣನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ. ಒಂದು ಸೌತೆಕಾಯಿಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಸರಿ ಹೋಗುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಮಿಕ್ಸಿ ಜಾರ್ಗೆ ನಾನು ಸೌತೆ ಕಟ್ ಮಾಡಿರೋದನ್ನು ನಾನು ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೇನೆ ಸಕ್ಕರೆ ಕೂಡ ಅರ್ಧ ಕಪ್ಪಷ್ಟು ಸೇರಿಸ್ಕೊಳ್ಳೋಣ. ಹಾಗೆ ಪುದೀನ ಎಲೆ ಕೂಡ ಸೇರಿಸ್ಕೊಳ್ಳೋಣ ನೋಡಿ. ಹಾಗೆ 1 ಗ್ಲಾಸಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಂಬರೋಣ ನೋಡಿ. ಹಾಗೆ ನಾನು ಶುಂಠಿ ಕೂಡ ಸೇರಿಸ್ತಾ ಇದ್ದೀನಿ. ಅದು ಕೂಡ ಒಂದು ಅರ್ಧ ಇಂಚು ಶುಂಠಿ ಕೂಡ ಇದರಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬಂದು ಸೋಸ್ಕೋಬೇಕು ಫ್ರೆಂಡ್ಸ್ ನೋಡಿ. ಇಷ್ಟು ಜ್ಯೂಸ ರುಬ್ಕೊಂಬಂದಿದ್ದೀನಿ ನಾನು. ನಿಮ್ಗೆ ಆಮೇಲೆ ಎಷ್ಟು ನೀರು ಬೇಕೋ ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೋಬೋದು ನೋಡಿ. ನಾನಿಲ್ಲಿ ಸೋಸ್ಕೋತಾ ಇದ್ದೀನಿ ಜ್ಯೂಸನ್ನ ನೋಡಿ. ಬೀಜ ಎಲ್ಲ ಹಾಗೆ ಇರುತ್ತೆ ಅಲ್ವಾ, ಹಾಗೆ ಸೋಸ್ಕೋಬೇಕು ನೋಡಿ. ನೋಡಿ ಈ ಥರ ಸೋಸ್ಕೊಂಡು ಒಂದು 3 ಗ್ಲಾಸಷ್ಟು ನೀರು ಹಾಕ್ಕೊಂಡು ನೀವು ಜ್ಯೂಸನ್ನು ಮಾಡ್ಕೋಬೋದು ನೋಡಿ. ಒಂದು ಸೌತೆಕಾಯಲ್ಲಿ 4 ಗ್ಲಾಸಷ್ಟು ಸೌತೆಕಾಯಿ ಜ್ಯೂಸು ನಮಗೆ ರೆಡಿ ಆಗುತ್ತೆ. ಸಮ್ಮರ್ ಸೀಸನ್ ಅಲ್ವಾ, ತುಂಬ ಬಿಸಿಲಿದೆ. ಆದಷ್ಟು ಕೂಲಾಗಿ ಮನೆಯಲ್ಲೇ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ, ಅವ್ರಿಗೂ ಕೂಡ ಈ ಥರ ಫ್ರೆಶ್ ಆಗಿರೋ ಜ್ಯೂಸನ್ನು ಮಾಡಿಕೊಡಿ ಫ್ರೆಂಡ್ಸ್. ಆರೋಗ್ಯವಾಗಿರಿ. ಆಚೆ ಕಡೆಯಿಂದ ಯಾವಾಗಲೂ ತರಕ್ಕೆ ಹೋಗಬೇಡಿ ನೋಡಿ. ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಎಷ್ಟು ಸೂಪರಾಗಿ ಬಂದಿದೆ ನೋಡಿ, ಗ್ರೀನಿಶ್ ಆಗಿ. ಇದಕ್ಕೆ ನಾನು ಉಪ್ಪು ಹಾಕೋತಾ ಇದ್ದೀನಿ. ಹಾಗೆ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ. ಹಾಗೆ ಒಂದು ನಿಂಬೆಹಣ್ಣನ್ನು ತಗೊಂಡಿದ್ದೆ ನಾನು, ಅದನ್ನು ನಿಂಬೆಹಣ್ಣು ಕೂಡ ರಸನ ಹಾಕೋತಾ ಇದ್ದೀನಿ ನೋಡಿ. ಒಂದು ಸೌತೆಕಾಯಿಗೆ ಒಂದು ನಿಂಬೆಹಣ್ಣು ಸಾಕು, ಸರಿ ಹೋಗುತ್ತೆ ನೋಡಿ. ಇನ್ನೊಂದು ಅರ್ಧ ನಿಂಬೆಹಣ್ಣು ಕೂಡ ಹಿಂಡ್ಕೋತಾ ಇದ್ದೀನಿ ನೋಡಿ. ಸೂಪರಾಗಿರುತ್ತೆ. ಮನೇಲಿ ನೀವು ಟ್ರೈ ಮಾಡಿ ಯಾವ ಥರ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್ ನೋಡಿ. ಇವಾಗ ಜ್ಯೂಸು ರೆಡಿ ಆಯಿತು. ಇವಾಗ ನಾವು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ. ಹಾಗೆ ನಾನಿಲ್ಲಿ ಇನ್ನೊಂದು ಗ್ಲಾಸಷ್ಟು ನೀರು ಸೇರಿಸ್ಕೊತೀನಿ ನೋಡಿ. ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ರೋ ಅದ್ರ ಮೇಲೆ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೋಬೋದು. ಗ್ಲಾಸ್ಗೆ ನಾನು ಐಸ್ ಕ್ಯೂಬ್ನ ಹಾಕೋತಾ ಇದ್ದೀನಿ ನೋಡಿ. ನೀವು ಇದನ್ನು ಫ್ರಿಜ್ಜಲ್ಲಿಟ್ಟು ಕೋಲ್ಡಾಗಿ ಕೂಡ ಕುಡಿಬೋದು. ಆವಾಗಿಂದ ಅವಾಗೆ ಕುಡಿಬೇಕಂದ್ರೆ ಐಸ್ ಕ್ಯೂಬ್ ಹಾಕ್ಕೊಂಡು ನೋಡಿ ಜ್ಯೂಸನ್ನು ಗ್ಲಾಸ್ಗೆ ಹಾಕ್ಕೊಂಡು ಕುಡಿಬೋದು ಫ್ರೆಂಡ್ಸ್. ಸೂಪರಾಗಿರುತ್ತೆ. ನೀವು ಯಾವತ್ತೂ ಈ ಥರ ಮಾಡಿರಲ್ಲ, ಒಂದು ಸತಿ ಟ್ರೈ ಮಾಡಿ. ನೀವು ಮತ್ತೆ ಮತ್ತೆ ಮಾಡ್ಕೋಬೇಕನ್ನಿಸುತ್ತೆ ನಿಮಗೇನೆ. ಸೂಪರಾಗಿರುತ್ತೆ ಜ್ಯೂಸ್ ಮಾತ್ರ ನೋಡಿ. ಆದಷ್ಟು ಎಲ್ಲರೂ ಕೂಲಾಗಿ, ಬೇಸಿಗೆ ಇದೆ, ತಂಪಾಗಿ ಇರೋಣ. ಎಲ್ಲರೂ ಹೆಲ್ದಿಯಾಗಿ ಕೂಡ ಇರೋಣ ಫ್ರೆಂಡ್ಸ್ ನೋಡಿ. ಗಾರ್ಲಿಷ್ಗೆ ನಾನು ಸೌತೆಕಾಯಿ ಪೀಸ್ನ ಇಡ್ತಾಯಿದ್ದೀನಿ ಗ್ಲಾಸ್ಗೆ ನೋಡಿ. ಇದೇ ಥರ ಗಾರ್ಲಿಷ್ಗೆ ನೀವು ಯಾವ ಥರ ಆದರೂ ನೀವು ಡೆಕೋರೇಟ್ ಮಾಡ್ಕೋಬೋದು. ನಾನು ಸೌತೆಕಾಯಿನ ಮತ್ತು ಪುದೀನ ಎಲೆನ ಗಾರ್ಲಿಷ್ಗೆ ಇಡ್ತಾಯಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಡೆಕೋರೇಟು ಆ ಥರ ನೀವು ಮಾಡ್ಕೋಬೋದು ಫ್ರೆಂಡ್ ನೋಡಿ. ವಾವ್, ಸೂಪರ್ ಅಲ್ವಾ? ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಗ್ರೀನಿಶ್ ಆಗಿ. ಕುಡಿಯೋದಕ್ಕೂ ಅಷ್ಟೇ ಮಜವಾಗಿ ಕೂಲಾಗಿರುತ್ತೆ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್, ಬಾಯ್.